ಬೇಡ ನೀನ್ ಬಿಡು ಕೋಳಿ ನಾನು ಮಗನೇ ನೋಡ್ತೀನಿ ಗಾರ್ಡನ್ ಲೆಕ್ಸು ನಿಮ್ಮ ಅಮ್ಮನ್ ಅಂದ್ರೆ ನಿಮ್ಮ ಅಮ್ಮನ್ ತಂದು ಆಡ ಇಟ್ಕೊಡ್ತೀನಿ ಚಾಟಲ್ಲಿ ಸುಳೆ ಮಗನೇ. ನಿಮ್ಮ ಅಮ್ಮನ ತಂಟೆಗೆ ಏನಾದ್ರು ಬಂದಿದ್ನಾ ಸುಳೆ ಮಗನೇ? ನಾನು ಬಂದಿದ್ನೇನೋ ಬೋಸುಡಿ ಮಗನೇ ನೀನು, ಬೋಸುಡಿ ಮಗನ ರಂಡಿ ಮಗನ ಎಲ್ಲ ಇರ್ಬೇಕು ನೀನು. ಹೆಸರು ಇಕ್ಕೊಂಬಾರೋ ಗಾಂಡು ನನ್ನ ಮಗನೇ. ಗಾರ್ಡನ್ ಲೆಕ್ಸ್ ಅಂತೆ, ಗಾರ್ಡನ್ ಲೆಕ್ಸು. ಮಿಂಟ್ರಿಗೆ ಹುಟ್ಟಿರೋ ನೇಮ್ ಇಕ್ಕೊಂಬಂದಿದ್ಯಾ ಸೊಳ್ಳೆ ಮಗನೇ? ಅಂದ್ರೆ ಎದುರಾಕೊಳ್ಳೋ ಕೆಪಾಸಿಟಿ ಇಲ್ಲ ಅಂತ ಅಲ್ಲ, ನನ್ನ ಮಕ್ಳೇ ಬರ್ಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಆಮೇಲೆ ಏನ್ ಮಾಡಿಸ್ಬೇಕು ಮಾಡಿಸ್ಬಿಡ್ತೀನಿ. ರಾಂಗ್ ಮೂವ್ ಆ ಕಡೆಯಿಂದ ಒಂದು ರಾಂಗ್ ಮೂವ್ ಕೊಟ್ರೆ ಸಾಕು, ಏನ್ ಮಾಡಿಸ್ಬೇಕು ಮಾಡಿಸ್ತೀನಿ. ಜಸ್ಟ್ ಹೇಳ್ತಾ ಇದ್ದೀನಿ ಸುಯ್ಯೋರೆ, ಆ ಕಡೆ ಅವ್ನ ಕಡೆಯಿಂದ ಏಟ್ ಬಂದ್ರೆ ಫಸ್ಟ್ ಅವನಿಗಿರುತ್ತೆ. ಸುಮ್ಮನೆ ಇದ್ದೀನಿ, ಇದಕ್ಕೋಸ್ಕರ ಕಾಯ್ತಿದ್ದೆ ಅಂತ ಎಲ್ರಿಗೂ ಗೊತ್ತು. ಬರ್ಬೇಕಲ್ವಾ ಏಟು ಆ ಕಡೆಯಿಂದ? ಚಪ್ಪಲಿ ಕಿತ್ತೋಗೋವರೆಗೂ ನಾನೇ ಹೋಗಿ ಹೊಡ್ದ್ಬಿಟ್ಟು ಬರ್ತೀನಿ ಆ ಸುಳ್ಳೆ ಮಗನ್ಗೆ. ಸತಿ ಮುಖ ನೋಡಲ್ಲ, ಏನೋ ಅನ್ಕೊಂಬಿಟ್ಟವ್ರೆ. ಬೆಟ್ಟದಲ್ಲಿ ಅವ್ನ ಅಮ್ಮನ್ ಕೇಸ್ಕೊಳ್ಳೋ ತರ ಇಲ್ಲ ನಾನು. ಆಯ್ತಾ ಇನ್ ತಾಯಿನಕ್ಕೆ ನಿಮ್ಮ ಅಮ್ಮನ್ ತುಲ್ಲು ನಮ್ಮನ್ನ ಕ್ಯಾಯ ಸೂಳೆ ಮುಂಡೆ ತಂದು ನಮ್ಮನ್ ತುಲ್ಲು. ನಾನ್ ಮಧ್ಯಾಹ್ನ ಸ್ಟ್ರೀಮಲ್ಲಿ ಯಾರು ಬೈದ್ನ ಗೈಸ್, ಬಾಟ್ನ ಹೊಡೆದಾಕ್ರು ಅನ್ನೋದೊಂದು ಕೆಟ್ಟ ಮಾತು ಬಿಟ್ರೆ ಇನ್ಯಾವುದು ಬೈದಿಲ್ಲ ಗೈಸ್ ನನ್ನ ಹತ್ರ ಎಲ್ಲ. ನನಗೂ ಗೊತ್ತು, ನಂಗೆ ಚೆನ್ನಾಗಿ ಗೊತ್ತು ನನ್ನ ಹತ್ರ ಎಲ್ಲ ಬೈದಿಲ್ಲ ಅಂತ. ಸುಮ್ಮನೆ ನನಗೆ ಯಾಕೆ ಈ ಕೊತ್ತೆ ಈ ಮೋರಿ ಒಳಗೆ ಎಗರಕ್ಕೆ ನನಗೇನು ಇಷ್ಟ ಆಗುತ್ತಾ ಅಣ್ಣ? ನಿಮ್ಮ ಬೈಗಳ ನೆಕ್ಸ್ಟ್ ಲೆವೆಲ್. ಮೋರಿ ಒಳಗಡೆ ನಾನು ಎಗರುತ್ತೀನ, ಎಗರಲ್ಲ. ಮೋರಿ ಅಂತ ಗೊತ್ತಾದ್ಮೇಲೂ ಮೋರಿ ಒಳಗೆ ಇಳಿದ್ಬಿಟ್ಟು ನಮ್ಮನ್ನ ಕೈಯಲ್ಲಿ ಕುಂತ್ಕೊಂತೀನ, ಕೂರಲ್ಲ ನಾನು. ಈ ಸೂಳೆ ಮುಂಡೆ ಬಂದ್ಬಿಟ್ಟು ನನಗೆ ತಿಕ್ಕ ಎಲ್ಲ ಮಾತಾಡ್ಬಿಟ್ಟವಳೆ. ನನಗೆ ರೆಕಾರ್ಡ್ನ ಕೇಳಿಸ್ಕೊಂಡು ಮೇನ್ ಏನಾಯ್ತು ಅಂತ ಹೇಳ್ತೀವಿ ನೋಡಿ. ನನಗೊಂದು ರೆಕಾರ್ಡ್ ಬಂತು ಆಯ್ತಾ, ನನ್ನ ಫ್ರೆಂಡೇ ಒಬ್ರು ಕಳಿಸಿದ್ರು. ಏನ್ ಬ್ರೋ ನಿಮ್ಗ ಅಂತ ಕಳಿಸ್ದ. ನಾನು ತೆಗೆದು ನೋಡಿದೆ, ಓ ಏನ್ ಇವ್ರು ನನಗೆ ಹಿಂಗೆ ಬೈದವ್ರಲ್ಲ. ನಾನು ಆಕ್ಚುಲಿ SMR ಹೇಳಿದ್ದೆ ನನಗೆ ಆ ಥರ ಎಲ್ಲ ಮಾತಾಡ್ಬಿಡ್ಬೋ, ಇಗ್ನೋರ್ ಮಾಡೋ ಸುಮ್ಮನೆ ಅಂತ ಹೇಳಿದ. ಸೊ ನಮ್ಮ ಮಾಮ್ ಮಾತನ್ನ ಕಟ್ಕೊಂಡು ನಾನು ಏನ್ ಮಾಡಿದೆ, ಯಾರಿಗೂ ಏನು ಬೈತಿರ್ಲಿಲ್ಲ ಆಯ್ತಾ. ನನ್ನ ಪಾಡಿಗೆ ನಾನು ಜಸ್ಟ್ ಹೇಳ್ತಾ ಇದ್ದೀನಿ ಸುಯ್ಯೋರೆ, ಆ ಕಡೆ ಅವ್ನ ಕಡೆಯಿಂದ ಏಟ್ ಬಂದ್ರೆ ಫಸ್ಟ್ ಅವನಿಗಿರುತ್ತೆ ಆ ಬೋಳಿ ಮಗನ್ಗೆ. ನಾನು SMR ಪರ್ಸನಲ್ ವಿಷಯ ತಗೊಂಬೇಡ ಮಾಮ್, ಗೇಮ್ ವಿಷಯ ಮಾತ್ರ ತಗೋ ಅಂತ ಹೇಳಿದ್ದೇನೆ. ನಾನು ನಮ್ಮನ್ ಗೇಮ್ ವಿಷಯ ಮಾತ್ರ ತಗೊಂತ ಇದ್ದೀನಿ. ಪರ್ಸನಲ್ ವಿಷಯ ಏನೋ ತಗೊಂಡ್ಬಿಟ್ಟೆ ಅನ್ಕೋ ಅಂತ ತಾಯಿನೇ ಕೆಯ್ಯ. ಕರ್ನಾಟಕ ಸ್ಟ್ರೀಮರ್ಸ್ ಅಲ್ಲೇ ಇವಳೇ ದೊಡ್ಡ ಫಿಗರು ಅಂತ ತಾಯಿನೇ ಕೆಯ್ಯ. ಇವಳು ಬಿಟ್ರೆ ಇನ್ಯಾರು ಫಿಗರೇ ಇಲ್ಲ. ನಿಮ್ಗೆ ಗೊತ್ತಾಗುತ್ತೆ ಮುಂದೆ, ನಾನು ತೋರಿಸ್ತೀನಿ ರಪ್ಪ. ಇತ್ತು ಏನಿದು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಎಲ್ಲ ಬರೀ ನಿನ್ನಮ್ಮನ್ ತುಲ್ಲು, ಏನಪ್ಪ ಇದೆಲ್ಲ? ಥೂ, ಅವನು ಯಾರೋ ಗೇಮಲ್ಲಿ ಹೊಡೆದಂತೆ, ಅವನೇನೋ ಬಾಟ್ ಅನ್ನಂತೆ, ಅಷ್ಟಕ್ಕೆಲ್ಲ ನಿಮ್ಮ ಅಮ್ಮಂದು ನಿಮ್ಮ ಅಪ್ಪಂದು ಅವರೆಲ್ಲೋಗಿದ್ದೆ ಇಲ್ಲಿ ತೆಗೆಸ್ಕೊಂಡೆ ಯೂಟ್ಯೂಬ್ ಓಪನ್ ಮಾಡಿದ್ರೆ ಬರೀ ಗಲೀಜ್ ಪದ. ಏನು ಗೇಮಲ್ಲಿ ಆಪೋಸಿಟ್ ಬಂದರೆ ಹೊಡಿಬೇಕು, ಪ್ಯಾನಲ್ ಬೇಕಾದ್ರೆ ಫಿನಿಶ್ ಮಾಡಬೇಕು, ಬೈಯೋದು, ಲೈವ್ ಸ್ಟ್ರೀಮಲ್ಲಿ ಬೈಯೋದು, ಅವ್ರ ಅಪ್ಪ ಅಮ್ಮನ ಬೈಯೋದು, ಅವ್ನ ಪರ್ಸ್ನಲ್ ಡೀಟೇಲ್ಸ್ಗೆಲ್ಲ ಹೋಗೋದು, ಪರ್ಸ್ನಲ್ ಇದೆಲ್ಲ ತೆಗಿಯೋದು, ಏನಿದೆಲ್ಲ? ಏನು ಗೇಮ್ ಆಡ್ತೀರಾ, ಏನು ಬೈತೀರಾ? ಥೂ. ಸುಮ್ಮನೆ ಕನ್ನಡ ಗೇಮಿಂಗ್ ಕಮ್ಯುನಿಟಿ ಹೆಸರು, ಇಂಡಿಯನ್ ಗೇಮಿಂಗ್ ಕಮ್ಯುನಿಟಿ ಹೆಸರೆಲ್ಲ ಹಾಳು ಮಾಡ್ತಾರೆ. ಯಾವ ಯೂಟ್ಯೂಬ್ ಪೇಜ್ ನೋಡಿದ್ರು ಬರೀ ಇದೆ ಬೈಯೋದು, ಡೈರೆಕ್ಟಾಗಿ ಅಲ್ಲೇ ಪ್ಲೇ ಆಗುತ್ತೆ. ಅಮ್ಮನ ತುಲ್ಲು, ಆ ತುಲ್ಲು, ಈ ತುಲ್ಲು ಅಂತ ಬರೀ ಬೈತಾನೆ ಇರುತ್ತೆ. ಯಾರೋ ಒಂದ್ಸಲಿ ಬಾಟ್ ಹೊಡೆದ್ಬಿಟ್ಟು ಬಾಟ್ ಅನ್ನಂತೆ ಅದಕ್ಕೆ ಇಷ್ಟು ದೊಡ್ಡ ಕಾಂಟ್ರವರ್ಸಿ ಮಾಡಿ ಏನೇನೋ ಹಳೇದೆಲ್ಲ ತೆಗೆದು ಅವ್ರಮ್ಮನ್ ಇವ್ರಮ್ಮನ್ ಬರೀ ಅಮ್ಮನಲ್ಲೇ ಇದೆಲ್ಲ ಏನಿದೆ? ನೀವು ಪರ್ಸ್ನಲ್ ಕಾಲ್ ಮಾಡಿ ಏನೋ ಇದು ಮಾಡ್ಕೊಬೇಕು. ಏನಕ್ಕೆ ಇದೆಲ್ಲ ಯೂಟ್ಯೂಬಲ್ಲೆಲ್ಲ ಹಾಕಿ ದೊಡ್ಡ ಕಾಂಟ್ರವರ್ಸಿ ಮಾಡಿ ಸುಮ್ಮನೆ ಫೇಕ್ ವ್ಯೂಸ್ ಥರ ತರಿಸಿ ಸುಮ್ಮನೆ ಗೇಮ್ ಹುಡುಗರನ್ನ ಹಾಳು ಮಾಡ್ತಾಯಿದ್ದೀರಾ. ಸುಮ್ಮನೆ ಯಾವಾಗ ನೋಡಿದ್ರು ಮನೇಲಿ ನೋಡ್ತಾರೆ, ಆಫೀಸಲ್ಲಿ ನೋಡ್ತಾರೆ, ಯಾವಾಗ ನೋಡಿದ್ರು ಬರೀ ಬೈಯೋದು ಕೆಟ್ಟ ಮಾತುಗಳು. ಸುಮ್ಮನೆ ನಮ್ಮ ಗೇಮಿಂಗ್ ಕಮ್ಯುನಿಟಿ ಮೇಲೆ ಏನು ಇಂಪ್ಯಾಕ್ಟ್ ಆಗ್ತಾಯಿದೆ ಗೊತ್ತಾಗುತ್ತಾ ನಿಮಗೆ? ಮೊದಲೇ ಗೇಮ್ ಡೆಡ್ ಆಗಿದೆ, ಇನ್ನೂ ಈ ಥರ ವೀಡಿಯೋಸ್ ಹಾಕಿ ಸುಮ್ಮನೆ ಬ್ಯಾನ್ ಮಾಡಿಸಿರೋ ಗೇಮ್ನ ಬಿಟ್ಟರೆ ನೀವೆಲ್ಲ